ಆಚಾರ್ಯ ಚಾಣಕ್ಯನಾದ ನಾನು ಎಂದಿಗೂ ದಿಟ್ಟ ಹೆಜ್ಜೆ ಹಿಂದಿಡುವುದಿಲ್ಲ. ಅಖಂಡ ಭಾರತದ ಮೂಲಕ ನನ್ನ ದೇಶವನ್ನು ಶಿಖರ್ನಿಂದ ಕಾಪಾಡುವೆ. ಚಕ್ರವರ್ತಿ ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಲು ತಯಾರಿ ಮಾಡುತ್ತಿರುವ ವಿಷಯವನ್ನು ತಿಳಿದ ಚಾಣಕ್ಯ ದೇಶದ ಸಂರಕ್ಷಣೆ ಬಗ್ಗೆ ಚರ್ಚಿಸಲು ಮಗಧ ಸಾಮ್ರಾಜ್ಯದ ಬಳಿ ಹೋದಾಗ ನರ್ತಕಿಯರ ಜೊತೆ ಮೋಜಿನಲ್ಲಿ ತೊಡಗಿದ್ದ ರಾಜ ಧನನಂಗೆ ಚಾಣಕ್ಯನ ಆಗಮನ ಕೋಪವನ್ನು ತರಿಸುತ್ತದೆ. ಚಾಣಕ್ಯನನ್ನು ತನ್ನ ಮುಂದೆ ಮಂಡಿಯೂರಿ ಚರ್ಚಿಸಿ ಎಂದು ಹೇಳುತ್ತಾನೆ. ಚಾಣಕ್ಯ ದೇಶದ ಹಿತಕ್ಕಾಗಿ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ರಾಜನ ಮುಂದೆ ಮಂಡಿಯೂರಿ ಕುಳಿತು ಅಖಂಡ ಭಾರತದ ಬಗ್ಗೆ ಚರ್ಚಿಸುತ್ತಾನೆ. ಅದನ್ನ ಕೇಳಿದ ರಾಜ ಧನನಂಗೆ, ನನ್ನ ಮುಂದೆ ಮಂಡಿಯೂರಿ ಕುಳಿತಿರುವೆ ಅಲ್ಲವೇ? ಇದು ನಿನ್ನ ಸ್ಥಾನ. ಬ್ರಾಹ್ಮಣನಾದವನು ನೀನು ಕ್ಷತ್ರಿಯ ವಂಶದವರಿಗೆ ರಾಜ್ಯವನ್ನು ಹೇಗೆ ನಡೆಸಬೇಕು, ಹೇಗೆ ರಕ್ಷಿಸಬೇಕು ಹೇಳಿಕೊಡುವೆಯಾ? ನಾನು ಈ ದೇಶದ ಪ್ರಜೆ ಕೂಡ ನಿಮ್ಮಂತೆ ನನಗೂ ಈ ರಾಜ್ಯದ ರಕ್ಷಣೆ ಕರ್ತವ್ಯವಾಗಿದೆ. ಆದರೆ ಈ ನಿಮ್ಮ ಮಾತುಗಳಲ್ಲಿ ತಿಳಿಯುತ್ತೆ, ಶೀಘ್ರದಲ್ಲಿ ನಾವು ಅಲೆಕ್ಸಾಂಡರ್ಗೆ ಭಾರತವನ್ನು ಉಡುಗೊರೆಯಾಗಿ ನೀಡುತ್ತೇವೆ ಎಂದು. ಅಲೆಕ್ಸಾಂಡರ್ ಮಗಧದ ಮೇಲೆ ದಾಳಿ ಮಾಡಲು ಯತ್ನಿಸಿದರೆ ಅದನ್ನು ನಾನು ನಿಭಾಯಿಸುವೆ. ಅದಕ್ಕೆ ನಿನ್ನಂತವನ ಸಹಾಯ ಬೇಕಿಲ್ಲ. ಯಾರಲ್ಲಿ ಈತನನ್ನು ಎಳೆದುಕೊಂಡು ಹೋಗಿ. ಓಡೋಡಿ ಬಂದ ಸೈನಿಕರು ಚಾಣಕ್ಯನ ಕೂದಲನ್ನು ಹಿಡಿದು ಎಳೆಯುತ್ತಾ ಅರಮನೆಯ ದ್ವಾರದ ಬಳಿ ದೂಡುತ್ತಾರೆ. ಆಗ ಅವಮಾನಗೊಂಡ ಚಾಣಕ್ಯ ಎಲ್ಲರ ಮುಂದೆ ಶಪಥ ಮಾಡುತ್ತಾನೆ. ಆಚಾರ್ಯ ಚಾಣಕ್ಯನಾದ ನಾನು ನನ್ನ ವಂಶವನ್ನು ನಿರ್ಮಾಣ ಮಾಡಿ ಮಗಧ ಸಿಂಹಾಸನದ ಮೇಲೆ ಯೋಗ್ಯ ರಾಜನನ್ನು ಕೂರಿಸುವವರೆಗೂ ಈ ನನ್ನ ತಲೆಯ ಮುಡಿಯನ್ನು ಕಟ್ಟುವುದಿಲ್ಲ. ಇದು ನನ್ನ ಶಪಥ. ಇದನ್ನು ಕೇಳಿದ ರಾಜ ಧನನನ ಕೋಪದಲ್ಲಿ ಆತನನ್ನು ಹಿಡಿದು ಮರಣದಂಡನೆ ನೀಡಲು ಆದೇಶಿಸುತ್ತಾನೆ. ಹಾಗಾದರೆ ಚಾಣಕ್ಯ ಮರಣದಂಡನೆಯಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ? ಬ್ರಾಹ್ಮಣನಾದ ಚಾಣಕ್ಯ ತನ್ನ ಶಪಥವನ್ನು ಹೇಗೆ ಈಡೇರಿಸುತ್ತಾನೆ? ಇತಿಹಾಸದ ಮಹಾಪುರುಷರ ಕಥೆಗಳನ್ನು ಕೇಳಬೇಕೆಂದರೆ ಈಗಲೇ ನಮ್ಮ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮೂಲಕ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು.